ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ BPL ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಅಂಥವ್ರಿಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ, ಹಾಗೆ ಇವಾಗ BPL ರೇಷನ್ ಕಾರ್ಡ್ ರದ್ದತಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಕೂಡ ಇಲ್ಲಿ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ 12ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಹಾಗೆ 11ನೇ ಕಂತಿನ ಹಣ ಪೆಂಡಿಂಗ್ ಹಣ ನಿಮಗೆ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು, ನಿಮಗೆ ಯಾವಾಗ ಆವರಣ ಬರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಒಂದಿಷ್ಟು ಅಪ್ಡೇಟ್, ಹಾಗೆ ಒಂದಿಷ್ಟು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೆಲ್ಲ ಅಪ್ಡೇಟ್ ಬಂದಿದೆ ವಿಡಿಯೋನ ಸ್ಕಿಪ್ ಮಾಡನಲ್ಲೇ ನೋಡಿ. ಹಾಗೆ ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಇರುತ್ತೆ, ಈ ಮಾಹಿತಿ ಯಾರಿಗೆ ಈ ಇನ್ಫಾರ್ಮೇಷನ್ ಇರುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಒಂದು BPL ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ತಿಂಗಳಿಗೆ 2,000 ಹಣ ಪಡ್ಕೋತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯ ಅಡಿ 3 ಜನ ನಿಮ್ಮ ಮನೆಯಲ್ಲಿ ಸದಸ್ಯರಿದ್ದರೆ 1,020 ರೂಪಾಯಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗೂ ಗೃಹ ಜ್ಯೋತಿಯ ಮೂಲಕ ತಿಂಗಳಿಗೆ 1,000 ವಿದ್ಯುತ್ ಬಿಲ್ಲನ್ನು ಉಳಿಸಬಹುದಾಗಿದ್ದು, ಅದೇ ರೀತಿ ಯುವ ನಿಧಿ ಯೋಜನೆಯ ಮೂಲಕ ಒಂದು ಕುಟುಂಬದಲ್ಲಿ ಒಬ್ಬ ನಿರುದ್ಯೋಗಿ ಇದ್ದರೆ ಪ್ರತಿ ತಿಂಗಳಿಗೆ 3,000ರಂತೆ ವಿದ್ಯಾರ್ಥಿ ಖಾತೆಗೆ ಜಮೆ ಆಗ್ತಿದೆ. ಹಾಗೆ ಶಕ್ತಿ ಯೋಜನೆಯ ಮೂಲಕವೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶದಲ್ಲಾಗಲಿ ಯಾವುದೇ ಸ್ಥಳಕ್ಕಾಗಲಿ ಉಚಿತ ಪ್ರಯಾಣ ಮಾಡಬಹುದು. ಇದರಿಂದಾಗಿ ಏನಿಲ್ಲ ಅಂದರೂ ತಿಂಗಳಿಗೆ 1,500 ಹಣವನ್ನು ಉಳಿಸಬಹುದು. ಈ ರೀತಿ ಒಂದು ರೇಷನ್ ಕಾರ್ಡ್ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ 5 ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಹಣ ಸಹಾಯ ಪಡೆಯಬಹುದು ಎಂದು ತಿಳಿದ ಜನರು ಈಗ ಸಾಕಷ್ಟು BPL ರೇಷನ್ ಕಾರ್ಡ್ ಸುಳ್ಳು ಮಾಹಿತಿ ಕೊಟ್ಟು ರೇಷನ್ ಕಾರ್ಡ್ನ ಯಾರೆಲ್ಲ ಪಡ್ಕೊಂಡು ಈ ಯೋಜನೆಗಳನ್ನ ಫಲಾನುಭವಿಗಳಾಗಿದ್ದಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರ ಒಂದಿಷ್ಟು ರೂಲ್ಸ್ಗಳನ್ನ ತಂದಿದೆ. ಹಾಗೆ ಯಾರೆಲ್ಲ ಸುಳ್ಳು ಮಾಹಿತಿ ಕೊಟ್ಟು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಅಂಥವ್ರಿಗೆ ದಂಡನೂ ವಿಧಿಸ್ತೀವಿ ಅಂತ ಇಲ್ಲಿ ಸರ್ಕಾರ ಎಚ್ಚರಿಕೆ ನೀಡಿದೆ. ಹಾಗಾದರೆ BPL ರೇಷನ್ ಕಾರ್ಡ್ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ, ಹಾಗೆ ಎಷ್ಟು ಲಕ್ಷ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನಾವು ನೋಡೋದಾದರೆ 3,41,000 BPL ರೇಷನ್ ಕಾರ್ಡ್ನ ಅಕ್ರಮ ಮತ್ತು ಅನರ್ಹ ಕಾರ್ಡ್ಗಳೆಂದು ಪತ್ತೆ ಹಚ್ಚಲಾಗಿದೆ. ಹಾಗೆ ಒಂದಿಷ್ಟು ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಇದರಿಂದ ನಿಮ್ಮ ಗೃಹಲಕ್ಷ್ಮಿ ಹಣಕ್ಕೆ ಇಲ್ಲಿ ಪೆಟ್ಟು ಬೀಳುತ್ತೆ ಅಂತಲೇ ಹೇಳ್ಬೋದು. ಅದರಿಂದಾಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇದೇ ಕಾರಣ ಇರುತ್ತೆ. ಅದರಿಂದಾಗಿ ಒಂದ್ಸಲ ಗೃಹಲಕ್ಷ್ಮಿ ಸ್ಟೇಟಸ್ ಮತ್ತು ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯೋ ಇಲ್ವೋ ಅನ್ನೋದನ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅಂತ ಇಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ನೀವು 11ನೇ ಕಂತಿನ ಹಣನ ಪಡ್ಕೊಂಡಿಲ್ವಾ? ಹಾಗಾದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೀವು ಯಾವುದೇ ರೀತಿಯ ಆದಾಯ ಮತ್ತು ತೆರಿಗೆ ಕಟ್ತಾ ಇಲ್ಲ ಅಂತ ಒಂದು ದೃಢೀಕರಣ ಪತ್ರನ ಕೊಡ್ತಾರೆ. ಅದನ್ನು ತಗೊಂಡೋಗಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ಗೆ ಅಟ್ಯಾಚ್ ಮಾಡಿಸಿ. ಆಗ ನಿಮಗೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಬರುತ್ತೆ. ಹಾಗೆ 12ನೇ ಕಂತಿನ ಹಣದ ಬಗ್ಗೆ ಏನು ಹೊಸ ಅಪ್ಡೇಟ್ ಬಂದಿದೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಾರಿಗೆ ಇಲಾಖೆಯಿಂದ ಒಂದಿಷ್ಟು ಅಪ್ಡೇಟ್ ಬಂದಿದೆ. ಹಾಗೆ ಇನ್ಮುಂದೆ ಶಕ್ತಿ ಯೋಜನೆ ಇರುತ್ತೋ ಇರಲ್ವೋ ಅನ್ನೋದು ಒಂದಿಷ್ಟು ಡೌಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅನ್ನೋದಾದರೆ, ಶಕ್ತಿ ಯೋಜನೆ ಆರಂಭವಾಗಿದ್ದು ಇಲ್ಲಿಗೆ 1 ವರ್ಷದ ಮೇಲ್ಪಟ್ಟಿದೆ. ಆದರೆ ಈ ಯೋಜನೆಯಿಂದಾಗಿ ಸರ್ಕಾರಿ ಬಸ್ಸುಗಳು ಸಾಕಷ್ಟು ರಶ್ ಉಂಟಾಗುತ್ತಿದೆ. ಅದಲ್ಲದೆ ಬಸ್ಸುಗಳಲ್ಲಿ ಗಲಾಟೆ ಮತ್ತು ಇನ್ನಿತರ ಸಮಸ್ಯೆಗಳಿಂದಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಓಡಾಡುವ ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳು, ಸರ್ಕಾರಿ ಉದ್ಯೋಗ ಮಾಡುವ ವ್ಯಕ್ತಿಗಳು ಕರ್ನಾಟಕ ರಸ್ತೆ ಸಂಚಾರ ಇಲಾಖೆಗೆ ದೂರು ಸಲ್ಲಿಸಿದೆ. ಇದರಿಂದಾಗಿ ರಸ್ತೆ ಸಾರಿಗೆ ಸಂಚಾರ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಶಕ್ತಿ ಯೋಜನೆ ಆರಂಭವಾಗಿದ್ದರಿಂದ ರಸ್ತೆ ಸಾರಿಗೆ ಸಂಚಾರ ಇಲಾಖೆ ಮೇಲೆ ಸಾಕಷ್ಟು ನಷ್ಟ ಉಂಟಾಗಿದೆ. ಇದೇ ರೀತಿ ಮುಂದುವರೆದರೆ ನಾವು ರಸ್ತೆ ಸಾರಿಗೆ ಸಂಚಾರ ಇಲಾಖೆಯನ್ನು ಮುಚ್ಚಿಕೊಂಡು ಹೋಗಬೇಕಾಗುತ್ತದೆ ಎಂದು ಮಾತನಾಡಿದ್ದಾರೆ. ಈ ಮಾತಿನಿಂದ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತಿದ್ದವು. ಶಕ್ತಿ ಯೋಜನೆ ಇನ್ಮುಂದೆ ನಿಷೇಧವಾಗಬಹುದು ಎಂದು ಇಲ್ಲಿ ಜನರು ಮಾತನಾಡುತ್ತಿದ್ದರು. ಆದರೆ CM ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಶಕ್ತಿ ಯೋಜನೆ ನಿಷೇಧಗೊಳ್ಳುವುದಿಲ್ಲ ಎಂದು ಮಹಿಳೆಯರಿಗೆ ತಿಳಿಸಿದ್ದಾರೆ. ಹಾಗೆ ಯಾವುದೇ ರೀತಿಯ ನಷ್ಟವಾದರೂ ನಾವು ಪರಿಹರಿಸುತ್ತೇವೆ ಎಂದು ಇಲ್ಲಿ CM ಸಿದ್ದರಾಮಯ್ಯ ಅವರು ಸ್ಪಷ್ಟಗೊಳಿಸಿದ್ದಾರೆ. ಅದರಿಂದ ಶಕ್ತಿ ಯೋಜನೆಗೂ ಕೂಡ ಯಾವುದೇ ರೀತಿಯ ಅಪಾಯವಿಲ್ಲ, ಅಂದರೆ ಯಾವುದೇ ರೀತಿಯ ಶಕ್ತಿ ಯೋಜನೆ ನಿಷೇಧವಾಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿದೆ. ಹಾಗೆ 12ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಕೂಡ ಬೇಕಾಗಿದ್ದು, ಮಹಿಳೆಯರು 12ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ತಿಳಿಸುವುದೇನೆಂದರೆ,
ನೀವೇನಾದರೂ 11ನೇ ಕಂತಿನ ಹಣನ ತೊಗೊಂಡಿದ್ರೆ ಅವರಿಗೆ 12ನೇ ಕಂತಿನ ಹಣ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಬರುತ್ತೆ. ಹಾಗೆ 12ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಹೇಳೋದಾದರೆ, ಇನ್ನು 2 ದಿನಗಳಲ್ಲಿ ಎಲ್ಲ ರೀತಿಯ ತಾಂತ್ರಿಕ ದೋಷಗಳನ್ನು ನಾವು ನಿವಾರಿಸಿ ಎಲ್ಲರಿಗೂ 12ನೇ ಕಂತಿನ ಹಣನ ಹಾಕ್ತೀವಿ. ಯಾವುದೇ ರೀತಿಯ ತಾಂತ್ರಿಕ ದೋಷ ಮತ್ತು ಯಾವುದೇ ರೀತಿಯ ಡಾಕ್ಯುಮೆಂಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದವರಿಗೆ ನಾವು 12ನೇ ಕಂತಿನ ಹಣನ ಜಮೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ತಾಂತ್ರಿಕ ದೋಷಗಳಿತ್ತು ಅದೆಲ್ಲನೂ ಕ್ಲಿಯರ್ ಮಾಡಿ ನಾವು ಈಗಾಗಲೇ 12ನೇ ಕಂತಿನ ಹಣನ ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ 80,000 ಜನಕ್ಕೆ 12ನೇ ಕಂತಿನ ಹಣ ತಲುಪಿದೆ. ನಿಮಗೂ ಕೂಡ ಆದಷ್ಟು ಬೇಗ ಹಣ ತಲುಪಿಸ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅವರಿಗೆ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.